ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ. ಇವತ್ತೊಂಥರ ತುಂಬಾ ಸ್ಪೆಷಲ್ ಡೇ ನಮಗೆ. ಅದೇನೆಂದರೆ ನನ್ನ ಮಗಳ ಬರ್ತ್ಡೇ. ನಿನ್ನೆ ನನ್ನ ಬರ್ತ್ಡೇ ಇತ್ತು, ಹಾಗೆ ಇವತ್ತು ನನ್ನ ಮಗಳ ಬರ್ತ್ಡೇ. ಸೊ ನಮ್ಮದು ಅದೊಂಥರ ಸ್ಪೆಷಲ್ ನಮಗೆ. ಹಾಗೆ ಮಗಳ ಬರ್ತ್ಡೇ ಅಂದರೆ ಇನ್ನೂ ತೀರಾ ಸ್ಪೆಷಲ್. ಪ್ರತಿ ವರ್ಷವೂ ಅಷ್ಟೇ ಅವಳ ಬರ್ತ್ಡೇ ಬಂದರೆ ಅದೇನೋ ಒಂಥರ ಖುಷಿ. ಸೊ ಇವಾಗ ಸೆಲೆಬ್ರೇಷನ್ಗೆ ಪ್ರಿಪೇರ್ ಆಗ್ತಾ ಇದೆ, ಹಾಗೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನನ್ನ ಮಾವ ಹಾಗೆ ನನ್ನ ತಮ್ಮ ಇಬ್ಬರು ಸೇರಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಮಾಡೋದು ಸ್ನೇಹಿತರೆ. ಪ್ರತಿ ವರ್ಷ ನೀವು ನೋಡಿರ್ತೀರಿ ನನ್ನ ಮಗಳ ಬರ್ತ್ಡೇ ನಾವೇನು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಲ್ಲ, ತೀರಾ ಸಿಂಪಲ್ ಆಗಿ ಮಾಡೋದು. ಬಟ್ ಈ ವರ್ಷ ಏನಂದರೆ ಅತ್ತೆ ಮಾವ ಚಿಕ್ಕಮ್ಮ ತಮ್ಮ ತಂಗಿ ಇದ್ದರು, ಅದೊಂದು ಸ್ಪೆಷಲ್. ಬಟ್ ಇವತ್ತು ಬೆಳಿಗ್ಗೆಯಿಂದನೇ ಅಷ್ಟೇನು ವೆದರ್ ಕೂಡ ಚೆನ್ನಾಗಿರಲಿಲ್ಲ ಸ್ನೇಹಿತರೆ. ಸಿಕ್ಕಾಪಟ್ಟೆ ಮಳೆ ಇತ್ತು, ಜೊತೆಗೆ ಕರೆಂಟ್ ಇರಲಿಲ್ಲ. ಅದು ಮೇಯ್ನು. ಬೆಳಿಗ್ಗೆ ಹೋಗಿದ್ದು ಕರೆಂಟ್, ಸಂಜೆ ಬಂದಿದ್ದು. ತುಂಬಾ ಕಿರಿಕಿರಿ ಆಗಿಬಿಡ್ತು. ಮನೆಯಲ್ಲಿ ಜನ ಇರುವಾಗ ಅದು ಕೂಡ ಕರೆಂಟ್ ಇಲ್ಲ ಅಂದರೆ ತುಂಬಾ ಕಿರಿಕಿರಿ ಆಗಿಬಿಡ್ತದೆ. ಹಾಗೆ ಮಳೆ ಒಂದು ಕಡೆ, ಇನ್ನೊಂದು ಕಡೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ನಾನು ಬೇರೆ ಮಲ್ಕೊಳ್ಬೇಕು ಹಂಗೆ ಇರ್ತು ಬಿಡ್ತಿದ್ದೆ. ಹಾಗಾಗಿ ಬೆಳಗ್ಗಿಂದ ಏನೇನು ಪ್ರಿಪ್ರೇಷನ್ ಮಾಡಿಲ್ಲ ಸ್ನೇಹಿತರೆ. ಜೊತೆಗೆ ಯಾವ ವಿಡಿಯೋ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ದೇವಸ್ಥಾನಕ್ಕೂ ಕೂಡ ನನಗೆ ಹೋಗೋಕ್ಕಾಗಿಲ್ಲ. ನನ್ನ ಮನೆಯವರೇ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಅಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹಂಗೆ ಸ್ಕೂಲಿಗೆ ಬಿಟ್ಟು ಬಂದರು. ಸ್ಕೂಲ್ ಕೂಡ ಅಷ್ಟೇ, ಇವತ್ತು ಸ್ಕೂಲ್ ಇದ್ದಿದ್ದರಿಂದ ಮಗಳಂತೂ ಅದೇನಾದರೂ ಅವಳು ರಜೆ ಮಾಡಲ್ಲ. ಸೊ ಹಾಗಾಗಿ ಸ್ಕೂಲ್ಗೆ ಹೋಗಿ ಬಂದು ಇವಾಗ ಸಂಜೆ ಅಂದರೆ ಒಂದು 8 ಆಗಿದೆ ರಾತ್ರಿ. ಇವಾಗ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದೇವೆ. ತುಂಬ ಸಿಂಪಲ್ಲಾಗೇ ಮಾಡಿದ್ದು ಸ್ನೇಹಿತರೆ ಈ ವರ್ಷವೂ ಅಷ್ಟೇ. ಬಟ್ ನೆಂಟರಿದ್ದರು, ಹಾಗೆ ಜೊತೆಗೆ ಗಿಫ್ಟ್ಸ್ ಇತ್ತು. ಗಿಫ್ಟ್ಸ್ ಅಂತೂ ಬಂಗಾರಿಗೆ ತುಂಬ ಖುಷಿ. ಅವಳಿಗೆ ದೊಡ್ಡ ದೊಡ್ಡ ಐಟಮ್ಸ್ ಏನಿಲ್ಲ, ಸಣ್ಣ ಪುಟ್ಟ ಐಟಮ್ಸ್ ಅಷ್ಟೇ ನಾವು ತರೋದು. ತುಂಬ ಎಕ್ಸ್ಪೆನ್ಸಿವ್ ಅಂಥದ್ದು ಏನೂ ತರಲ್ಲ, ತುಂಬ ಕಡಿಮೆ ರೇಟಲ್ಲಿ. ಜೊತೆಗೆ ಅವಳಿಗೆ ಏನು ಇಷ್ಟ ಆಗ್ತದೆ ಅಂಥದ್ದನ್ನು ನೋಡಿ ತರ್ತೇವೆ ನಾವು. ಸೊ ಹಾಗಾಗಿ ಅವಳಿಗೆ ಗಿಫ್ಟ್ಸ್ ಎಲ್ಲ ತುಂಬ ಇಷ್ಟ ಆಗ್ತದೆ, ಅಷ್ಟೇ ಮಾಡೋದು. ಮತ್ತು ಚಿಕ್ಕಮ್ಮವರು ಅತ್ತೆಯವರು ಕೂಡ ಗಿಫ್ಟ್ಸ್ ತಂದಿದ್ದರು. ಜೊತೆಗೆ ಹೊಸ ಬಟ್ಟೆ, ಕೇಕು ಅದೆಲ್ಲ ತುಂಬ ಇಷ್ಟ ಆಗ್ತದೆ. ಈವನ್ ಅಡುಗೆ ಕೂಡ ಅಷ್ಟೇ, ನಾನೇನು ತುಂಬ ವೆರೈಟಿ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಚಿಕನ್ ಆಮೇಲೆ ಮಶ್ರೂಮ್ ಮಾಡಿದ್ದೆ. ಸೊ ಇದು ನೋಡಿ ಸ್ನೇಹಿತರೆ ನಮ್ಮ ಮಗಳ ಬರ್ತ್ಡೇ ಸೆಲೆಬ್ರೇಷನ್. ಜೊತೆಗೆ ಏನಂದರೆ 2 ಕೇಕ್ ಇದೆ. ಅದೇನಂದರೆ ಒಂದು ನಂದು, ಒಂದು ನನ್ನ ಮಗಳದು. ಯಾಕಂದರೆ ಪ್ರತಿ ವರ್ಷವೂ ನಾವು ಜೊತೆಗೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತೇವೆ. ಒಂದೇ ದಿನ ಕೇಕ್ ತಂದು ಕಟ್ ಮಾಡೋದು. ಬಟ್ ನಿನ್ನೆ ಚಿಕ್ಕಮ್ಮ ಅವರು ಬಂದಿದ್ದರಿಂದ ಅವರು ಕೇಕ್ ತಂದಿದ್ದರು. ಹಾಗಾಗಿ ನಂದು 2 ಕೇಕ್ ಆಯಿತು. ನಿನ್ನೆನೂ ಕೇಕ್ ಕಟ್ಟಿಂಗ್ ಇತ್ತು, ಇವತ್ತು ಕೂಡ ಕೇಕ್ ಕಟ್ಟಿಂಗ್ ಇತ್ತು. ಕೇಕ್ ಕಟ್ಟಿಂಗ್ ಆದಮೇಲೆ ಇವಾಗ ಎಲ್ಲರೂ ಕೇಕ್ ತಿನ್ನಿಸ್ತಿದ್ದಾರೆ. ಜೊತೆಗೆ ನನ್ನ ಮಗ ಇದ್ದಾನಲ್ವ, ಅವನ ತಲೆಯಲ್ಲಿ ಏನಂದರೆ ನನ್ನದೇ ಬರ್ತ್ಡೇ ಇವತ್ತು, ನನ್ನದೇ ಬರ್ತ್ಡೇ ಅಂತ ಹೇಳಿ. ಇವನ್ ಬರ್ತ್ಡೇ ಸಾಂಗ್ ಹೇಳುವಾಗ ಕೂಡ ರಿಷಿಕಾ ಅಂತ ಹೇಳೋಕ್ಕಿಲ್ಲ, ಏಕಾಂಕ್ಷ ಅಂತಲೇ ಹೇಳಿದ್ದು. ಸೊ ಈ ರೀತಿಯಾಗಿ ಮಗಳ ಬರ್ತ್ಡೇ ಸಿಂಪಲ್ ಆಗಿ ಆದರೂ ಕೂಡ ತುಂಬ ಚೆನ್ನಾಗಿ ನಡೀತು ಸ್ನೇಹಿತರೆ. ಅವಳಿಗೆ ಇವತ್ತಿಗೆ 9 ವರ್ಷ ತುಂಬಿತು. ಹುಟ್ಟಿದಾಗ್ಲಿಂದನೂ ಅವಳು ಒಂಥರ ತುಂಬಾ ಸ್ಪೆಷಲ್ ನಮಗೆ. ಒಂದು ಹೆಣ್ಣು ಮಗು ಅಂತ ಹೇಳಿ ಒಂದು, ಮತ್ತು ಫಸ್ಟ್ ಚೈಲ್ಡ್ ಅಂತ ಹೇಳಿ ಇನ್ನೊಂದು. ಹಾಗೆ ತುಂಬಾ ಸ್ಪೆಷಲ್ ಅವಳು. ಈವನ್ ಹುಟ್ಟಿದ ಮೇಲೆಯಿಂದನೂ ಕೂಡ ಇಲ್ಲಿವರೆಗೂ ಅವಳಿಂದ ತುಂಬಾ ಖುಷಿ ಸಿಕ್ಕಿದೆ ನಮಗೆ. ಯಾವತ್ತೂ ಯಾವುದೇ ವಿಚಾರದಲ್ಲೂ ಬೇಜಾರಂತೂ ಆಗಿಲ್ಲ. ಈವನ್ ಮುಂದೆ ಕೂಡ ಹಾಗೆಯೇ ಇರ್ತದೆ ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಇರಬೇಕು ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಸ್ನೇಹಿತರೆ. ಮಕ್ಕಳು ಖುಷಿಯಾಗಿದ್ದರೆ ನಮಗೆ ಅದಕ್ಕಿಂತ ಇನ್ನೇನು ಬೇಕಲ್ವಾ. ಹಾಗಾಗಿ ಅವ್ರ ಖುಷಿಯೇ ನಮಗೆ ಖುಷಿ. ಬಟ್ ನಾನು ಅವಳಿಗೆ ಜೋರು ಮಾಡ್ತೇನೆ, ಹಾಗೆ ಪೆಟ್ಟು ಕೂಡ ಕೊಡ್ತೇನೆ. ಕೆಲವೊಂದು ಸಿಚುವೇಶನ್ಗಳಲ್ಲಿ ಬುದ್ಧಿ ಕಲಿಸೋ ಟೈಮಲ್ಲಿ ಕಲಿಸ್ತೇನೆ. ಚೆನ್ನಾಗಿ ಪೆಟ್ಟು ಕೂಡ ತಿಂತಾಳೆ ನನ್ನ ಕೈಯಿಂದ. ನಮ್ಮ ಮೇಲೆ ಭಯ ಕೂಡ ಇದೆ, ಅಷ್ಟೇ ಪ್ರೀತಿ ಕೂಡ ಇದೆ ಅವಳಿಗೆ. ಈವನ್ ನಮಗೂ ಅಷ್ಟೇ, ಅವಳಿಗಿಂತ ಜಾಸ್ತಿ ಪ್ರೀತಿ ಇದೆ ಅವಳಂದರೆ. ಸೊ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಸ್ನೇಹಿತರೆ, ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಸೆಗ್ಮೆಂಟು ಗಿಫ್ಟ್ ಓಪನ್ ಮಾಡೋದು. ಅದು ಅವಳದು ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಅದೊಂದೊಂದು ಗಿಫ್ಟ್ ಓಪನ್ ಮಾಡ್ತಾನು ಅವಳ ಮುಖದ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಯಾಕಂದರೆ ದೊಡ್ಡ ದೊಡ್ಡ ಐಟಮ್ ಏನಿಲ್ಲ, ನೀವು ನೋಡಬಹುದು ಇಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಅಷ್ಟೇ ಇರೋದು. ಲೈಕ್ ಕೀ ಪಂಚ್, ಪೌಚ್, ಚಾಕ್ಲೇಟ್, ಬಾಟಲ್, ಅವಳಿಗೇನು ಬೇಕು ಅಂಥದ್ದೇ ಇರೋದು. ಸೊ ಬಟ್ ಸ್ಟಿಲ್ ಅವಳಿಗೆ ಅದನ್ನು ನೋಡುವಾಗ ತುಂಬಾ ಖುಷಿ ಪಡ್ತಾಳೆ.
ತುಂಬ ಚೆನ್ನಾಗಿದೆ ಅಂತೇಳಿ ಇಷ್ಟಪಡ್ತಾಳೆ. ಇನ್ನು ಏನಂದರೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರಿಂದ ಕೆಲವೊಂದು ಐಟಮ್ಮು ಇನ್ನು ಆರ್ಡ್ರ್ ಮಾಡಿದ್ದೆ, ಬಟ್ ಅದು ಬಂದಿರಲಿಲ್ಲ. ಸೊ ಲಾಸ್ಟ್ ಮಿನಿಟ್ಗೆ ಏನು ಮಾಡಿದ್ರಂದರೆ ನಮ್ಮ ಮನೆಯವರು ಲೋಕಲ್ ಶಾಪಲ್ಲಿ ಹೋಗಿ ಕೆಲವೊಂದು ಐಟಮ್ಸ್ ತಂದರು. ಯಾಕಂದರೆ 9 ಐಟಮ್ ಬೇಕಿತ್ತು. ನಾವು ಅದೇ ಥರ ಗಿಫ್ಟ್ಸ್ ಕೊಡ್ತಾ ಬರ್ತಿರೋದ್ರಿಂದ ಈ ವರ್ಷ 9 ವರ್ಷ ಬರ್ತ್ಡೇ ಆಗಿರೋದ್ರಿಂದ 9 ಗಿಫ್ಟ್ ಬೇಕಿತ್ತು. ಹಾಗಾಗಿ ಅದನ್ನು ಏನು ಮ್ಯಾನೇಜ್ ಮಾಡಬೇಕಿತ್ತಲ್ಲ, ಅಂದರೆ ಫುಲ್ ಮಾಡಬೇಕಿತ್ತು, 9 ಕಂಪ್ಲೀಟ್ ಆಗಬೇಕಿತ್ತು ಅಂತ ಹೇಳಿ ಇವೆಲ್ಲ ಲೋಕಲ್ ಶಾಪಿಂದ ತಂದಿದ್ದು. ಸೊ ಕೆಲವೊಂದು ಗಿಫ್ಟ್ಸ್ ಎಲ್ಲ ನೆಕ್ಸ್ಟ್ ಬಂತು. ಹಾಗಾಗಿ ಇದು ಕೂಡ ಅಷ್ಟೇ, ಇವರೇ ತಂದಿದ್ದು, ಬಟ್ ಎಲ್ಲವೂ ಅವಳಿಗೆ ಇಷ್ಟ ಆಗುವಂಥದ್ದು. ಹಾಗೆ ಇನ್ನೊಂದು ಮೇಯ್ನ್ ಏನಂದರೆ ಅವಳಿಗೆ ಯೂಸ್ ಆಗುವಂಥ ಐಟಮ್ಗಳು, ಸುಮ್ಮನೆ ಆಟ ಆಡೋಕ್ಕೆ ಅಂಥದ್ದೆಲ್ಲ ತಂದಿಲ್ಲ. ಯಾಕಂದರೆ ಇವಾಗ ಅವಳೇನು ಜಾಸ್ತಿ ಟೈಮ್ ಆಟ ಆಡೋಕ್ಕೆ ಸ್ಪೆಂಡ್ ಮಾಡಲ್ಲ. ಓದೋದು, ಬರೆಯೋದು, ಡ್ರಾಯಿಂಗು, ಆ ಥರ ಏನಾದ್ರು ಕ್ರಾಫ್ಟ್ ಆ ಥರ ಮಾಡ್ತಾಳೆ. ಸೊ ಹಾಗಾಗಿ ಇಂಥದ್ದೆಲ್ಲ ಐಟಮ್ ಅದಕ್ಕೆ ಯೂಸ್ ಆಗುವಂಥ ಐಟಮ್ಗಳೇ ತಂದಿದ್ವಿ. ಅವಳು ಎಲ್ಲವನ್ನು ಓಪನ್ ಮಾಡಿಕೊಂಡು ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದರೆ, ಇಲ್ಲಿ ನನ್ನ ಮಗ ಎಲ್ಲ ನನಗೇ ತಂದಿದ್ದು ಗಿಫ್ಟು, ಎಲ್ಲ ಗಿಫ್ಟು ನಂದೇ ಅಂದ್ಕೊಂಡು ಒಂದು ಗಿಫ್ಟನ್ನ ಓಪನ್ ಮಾಡೋಕ್ಕೆ ಶುರು ಮಾಡ್ದ. ಆ್ಯಕ್ಚುಲಿ ತುಂಬ ಹೊತ್ತು ಹಿಡೀತು ಅವನಿಗೆ ಒಂದು ಗಿಫ್ಟ್ ಓಪನ್ ಮಾಡಿದ್ದು. ಅದು ಏನಾಗಿತ್ತಂದರೆ ಅದೊಂದು ವಾಟರ್ ಬಾಟ್ಲಾಗಿತ್ತು. ಅದು ಅವನು ಓಪನ್ ಮಾಡಿದ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಆ ಬಾಟ್ಲನ್ನು ಬಿಡೋಕ್ಕೆ ರೆಡಿ ಇರಲಿಲ್ಲ ಅವನು. ಇವಾಗಲೂ ಸ್ಕೂಲ್ಗೆ ಹೋಗುವಾಗ ದಿನ ಹಠ ಮಾಡ್ತಾನೆ, ಆ ಬಾಟ್ಲು ನಂದು, ನನಗೇ ಬೇಕು, ನನಗೇ ನೀರು ಕೊಡಿ ಅಂತ ಹೇಳಿಬಿಟ್ಟು. ಸೊ ಆ ಥರ ಎಲ್ಲ ಆಯಿತು ಸ್ನೇಹಿತರೆ. ಇವಾಗಂತೂ ನನ್ನ ಮಗಳು ಫುಲ್ ಹ್ಯಾಪಿ, ಎಲ್ಲ ಗಿಫ್ಟ್ಸ್ ಓಪನ್ ಮಾಡೋದ್ರಲ್ಲಿ ಫುಲ್ ಖುಷಿಯಲ್ಲಿ ಓಪನ್ ಮಾಡ್ತಾ ಇದ್ದಾಳೆ. ಈ ಕಡೆ ನನ್ನ ಮಗನೂ ಅಷ್ಟೇ ಒಂದು ಬಾಟ್ಲು ಓಪನ್ ಮಾಡಿ ಆಯಿತು, ಅವನಿಗೆ ಖುಷಿ ಆಯಿತು. ನೆಕ್ಸ್ಟ್ ಅದನ್ನು ಇಟ್ಬಿಟ್ಟು ನೆಕ್ಸ್ಟ್ ಗಿಫ್ಟ್ ಓಪನ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾನೆ ಅವನು ಕೂಡ. ನೆಕ್ಸ್ಟ್ ಗಿಫ್ಟ್ ಅಷ್ಟೇ, ಒಂದು ಬ್ಲೂಟೂತ್ ಸ್ಪೀಕರ್ ಆರ್ಡ್ರ್ ಮಾಡಿದ್ವಿ. ಆ್ಯಕ್ಚುಲಿ ಅದು ನಾನು ನನಗೋಸ್ಕರ ಅಂತ ಆರ್ಡ್ರ್ ಮಾಡಿರೋದು, ಬಟ್ ಅದೇನಂದರೆ ಅದು ಲೇಟಾಗಿ ಬರಬೇಕಿತ್ತು, ಅದು ಬೇಗ ಬಂತು. ಅವಳಿಗೇನು ಆರ್ಡ್ರ್ ಮಾಡಿದ್ದು ಅದು ಬಂದಿರಲಿಲ್ಲ. ಸೊ ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ ಅದನ್ನು ಕೂಡ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ವಿ. ಸೊ ಅದರಲ್ಲಿ ಅದು ಓಪನ್ ಆಗಿದ್ದೇ ಸ್ಟಾರ್ಟು, ಅದರಲ್ಲಿ ಒಂದು ಸಾಂಗ್ ಹಾಕಿ ನಮ್ಮ ಮನೆಯವ್ರು ಇಟ್ಬಿಟ್ರು. ನನ್ನ ಮಗ ಅಂತೂ ಆಮೇಲೆ ರೆಸ್ಟ್ಲೆಸ್ ಆಗಿಬಿಟ್ಟ, ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಿದ್ದ. ನನಗೆ ಒಂದು ಸ್ಟೆಪ್ ನೋಡಿ ನನಗೇ ಶಾಕ್ ಆಗಿಬಿಡ್ತು, ಏನು ಈ ಥರ ಡ್ಯಾನ್ಸ್ ಮಾಡ್ತಿದ್ದಾನಂತ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ ಅವನು. ಒಂಥರ ತುಂಬ ಸ್ಟೈಲಿಶ್ ಆಗಿ ಡ್ಯಾನ್ಸ್ ಮಾಡ್ತಿದ್ದ. ಒಂದೊಂದು ಸಲ ಸುಮ್ಮನೆ ಕುಣಿತಿದ್ದ, ಬಟ್ ಒಂದೊಂದು ಸಲ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಿದ್ದ, ಹೈಪರ್ ಆ್ಯಕ್ಟಿವ್ ಆಗಿ ಮಾಡ್ತಾಯಿದ್ದ. ತುಂಬಾ ಖುಷಿ ಆಯಿತು ಒಂದು ಡ್ಯಾನ್ಸ್ ನೋಡಿ. ಬಟ್ ಏನಂದರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋಕ್ಕೆ ರೆಡಿ ಇಲ್ಲ ಅವನು. ಹೋದರೆ ನಾವು ಸಹ ಬರಬೇಕು ಅಂತ. ನಂತರ ಬಂಗಾರಿ ಕೂಡ ಸ್ವಲ್ಪ ಹೊತ್ತು ಕುಣಿದ್ಲು, ಅವಳಿಗೆ ಸುಸ್ತಾಗ್ತದೆ. ಬಟ್ ಇವನು ಹಾಗಲ್ಲ, ಡ್ಯಾನ್ಸ್ ಮಾಡ್ತಾನೇ ಇದ್ದ. ಕೊನೆಗೆ ನಾವೇ ಸಾಕು, ಇನ್ನು ಎಲ್ಲ ಎತ್ತಿಟ್ಬಿಟ್ವಿ, ಇನ್ನು ಊಟ ಮಾಡೋದು ಸಾಕು ಅಂತ ಹೇಳಿದರು. ಇವನು ನಿಲ್ಲಿಸ್ತಾನೇ ಇಲ್ಲ, ಕುಣಿತಾನೇ ಇದ್ದಾನೆ. ಆ್ಯಕ್ಚುಲಿ ಆ ಸಾಂಗಿಗೂ ಆ ಒಂದು ಸ್ಟೆಪ್ಗಳಿಗೂ ಕರೆಕ್ಟ್ ಲಿಂಕ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದ. ತುಂಬ ಖುಷಿ ಕೂಡ ಆಗ್ತಾಯಿತ್ತು ನಮಗೆ. ನನಗಂತೂ ಅವನು ಡ್ಯಾನ್ಸ್ ನಿಲ್ಲಿಸೋಕ್ಕೆ ಮನಸ್ಸಿರಲಿಲ್ಲ. ಬಟ್ ಏನಂದರೆ ಲೇಟಾಗಿತ್ತು, 10 ಆಗ್ತಾ ಬಂದಿತ್ತು, ಊಟ ಮಾಡಬೇಕಿತ್ತು. ನಂತರ ಚಿಕ್ಕಮ್ಮವರು ಕೂಡ ಬೆಳಿಗ್ಗೆ ಬೇಗ ಎದ್ದು ಹೋಗೋರಿದ್ದರು, ಮಕ್ಕಳಿಗೂ ಸ್ಕೂಲ್ ಇತ್ತಲ್ವ. ಹಾಗಾಗಿ ಇನ್ನೇನು ಸಾಕು, ನಾವು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಸಾಂಗ್ ಆಫ್ ಮಾಡಿದರೆ ಸಾಕು ಅಳೋಕ್ಕೆ ಶುರು ಮಾಡ್ತಿದ್ದ, ಬಿದ್ದು ಒದ್ದಾಡ್ತಿದ್ದ. ಸಾಂಗ್ ಬೇಕು, ನನಗೆ ಡ್ಯಾನ್ಸ್ ಮಾಡಬೇಕು ಅಂತ. ಅವನನ್ನು ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಯಿತು ಸ್ನೇಹಿತರೆ. ಯಾಕಂದರೆ ಅಷ್ಟು ಕುಣಿತಾ ಇದ್ದ. ಈವನ್ ಅದು ಮುಗಿದ್ಮೇಲೆ 2-3 ದಿನ ಹಾಗೆಯೇ ಸಂಜೆ ಸ್ಕೂಲಿಂದ ಬಂದು ಅದೇ ಸಾಂಗ್ ಹಾಕಿಸ್ಕೊಂಡು ಕುಣಿಯೋದು. ನಾನು ಈ ಸಾಂಗ್ ವಿಡಿಯೋನ ಶಾರ್ಟ್ಸಲ್ಲಿ ಹಾಕ್ತೇನೆ, ನೀವು ಒಂದು ಸಲ ನೋಡಿ. ಸೊ ಆವಾಗ ಗೊತ್ತಾಗ್ತದೆ ಅದು ಸಾಂಗ್ ಯಾವುದು, ಹಾಗೆ ಯಾವುದು ಡ್ಯಾನ್ಸ್ ಮಾಡ್ತಾ ಇದ್ದ ಅಂತ ಹೇಳಿಬಿಟ್ಟು. ಸೊ ಬರ್ತ್ಡೇ ಸೆಲೆಬ್ರೇಷನ್ ಹೀಗಿತ್ತು ಸ್ನೇಹಿತರೆ. ಈವನ್ ಅವನಿಗೆ ಆಡಿಯನ್ಸ್ ಕೂಡ ಹಾಗೇನೇ ಇದ್ದರು, ಎಲ್ಲರೂ ಲೈನಲ್ಲಿ ಕೂತ್ಕೊಂಡು ಒಂದು ಡ್ಯಾನ್ಸ್ ನೋಡೋದು, ಹಾಗೆ ಅವ್ನು ಮಾಡೋದನ್ನು ನೋಡಿ ನಾವು ನಕ್ಕು ಸಾಕಾಗ್ಬಿಡ್ತಿತ್ತು. ಸೊ ಹಾಗೆ ಬಂಗಾರಿನ ಕೂಡ ಹೇಳಿದ್ವಿ ಬಟ್ಟೆ ಚೇಂಜ್ ಮಾಡು, ಊಟ ಮಾಡಬೇಕು ಅಂತ. ಇವನಂತೂ ಬಟ್ಟೆ ಚೇಂಜ್ ಮಾಡೋದು ಅದೆಲ್ಲ ಯಾವುದೇ ಇದರಲ್ಲಿ ಇರಲಿಲ್ಲ. ಈವನ್ ಡೆಕೋರೇಷನ್ ಕೂಡ ನಾವು ಬಾಗಿಲಿಗೆ ಹಾಕಿರೋದ್ರಿಂದ ಒಳಗಡೆ ಹೊರಗಡೆ ಹೋಗಬೇಕಿದ್ರೆ ಅದು ಡೆಕೋರೇಷನ್ ಎಲ್ಲ ತೆಗಿಬೇಕಿತ್ತು. ಸೊ ಅದನ್ನು ತೆಗೆದು ನಂತರ ಊಟ ಮಾಡಿ ಎಲ್ಲ ಮುಗಿಸಿದ್ವಿ ಸ್ನೇಹಿತರೆ. ಸೊ ಬಂಗಾರಿಗೆ ಬಂದ ಗಿಫ್ಟ್ಸಲ್ಲಿ ಇದು ಒಂದು ತುಂಬ ಚೆನ್ನಾಗಿರುವಂಥ ಗಿಫ್ಟ್. ಇದು ನಮ್ಮ ಮನೆಯವರು ಇವತ್ತು ಸಂಜೆ ತಂದಿದ್ದು, ನಾನು ನೋಡಿರಲಿಲ್ಲ, ನನ್ನ ತಂಗಿ ಇದನ್ನು ಪ್ಯಾಕ್ ಮಾಡಿ ಇಟ್ಟಿದ್ಲು.
ಸೊ ಅವಳು ಬಂಗಾರಿ ಓಪನ್ ಮಾಡಿದ ನಂತರನೇ ನೋಡಿದ್ದು. ಇದು ಒಂಥರ ಡೈರಿ ಅಂತಲೂ ಹೇಳ್ಬೋದು. ಹಾಗೆ ಕಲರಿಂಗ್ ಮಾಡುವಂಥದ್ದು ಶೀಟ್ ಥರನೂ ಇದೆ ನೋಡಿ ಈ ಥರ. ಇದರಲ್ಲಿ ಕಲರ್ ಪೆನ್ಸಿಲ್ಸ್ ಇದೆ. ಆ ಕಡೆ ಇರುವಂಥದ್ದಕ್ಕೆ ನಾವು ಕಲರ್ ಮಾಡ್ಬೋದು. ಹಾಗೆ ಈ ಕಡೆ ಏನಿದೆ ಅಲ್ವಾ, ಇದು ತುಂಬ ಇಷ್ಟ ಆಯಿತು ನನಗೆ. ಈ ಥರ ಬ್ಲ್ಯಾಕ್ ಶೀಟ್ ಇರ್ತದೆ, ಅದಕ್ಕೊಂದು ಪೆನ್ಸಿಲ್ ಥರದ್ದು ಇಡ್ತಾರೆ. ಅದರಲ್ಲಿ ಜಸ್ಟ್ ನಾವು ಬರೆದ್ರೆ ಆ ಬ್ಲ್ಯಾಕ್ ಶೀಟ್ ಕೆಳಗಡೆ ನೋಡಿ ಈ ಥರ ಕಲರ್ಸ್ ಇರ್ತದೆ. ನಾವು ಬರಿತಾ ಇದ್ದ ಹಾಗೆ ಈ ಥರ ಬೇರೆ ಬೇರೆ ಕಲರಲ್ಲಿ ಏನು ಲೆಟರ್ಸ್ ಬರ್ತದೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ, ಇವತ್ತು ನಾವು ಎಷ್ಟು ಜನ ಇದ್ವಿ ಅಷ್ಟು ಜನನೂ ಒಂದು ಸಿಗ್ನೇಚರ್ ಹಾಕಿದ್ವಿ. ತುಂಬಾ ಚೆನ್ನಾಗಿತ್ತದು, ನೋಡೋಕ್ಕೂ ಖುಷಿ ಆಯಿತು. ಹಾಗೆ ಬರ್ತ್ಡೇದು ನೆನಪಿಗೆ ಅಂತಲೂ ಆಯಿತು ಅದು. ಸೊ ಸಿಂಪಲ್ ಬರ್ತ್ಡೇ ಆದರೂ ಕೂಡ ಇಷ್ಟೊಂದು ಚೆನ್ನಾಗಿ ಸೂಪರಾಗಿ ಆಯಿತು ಸ್ನೇಹಿತರೆ. ನನಗೂ ಕೊನೆಗೆ ತುಂಬಾ ಖುಷಿ ಆಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ಈ ಬರ್ತ್ಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.